ಭಾರ್ಗವಿ ನಿನ್ ಹೆಂಡತಿ ಆಗ್ತಾಳ? ಅವಳು ಜೆ.ಪಿ. ಪಾಟೀಲ್ ಮಗ ಅರ್ಜುನ ಮದ್ವೆ ಆಗ್ತಾಳ? ಕನಸ್ ಕಾಣೋದಕ್ಕೂ ಒಂದ್ ಲಿಮಿಟ್ ಇರ್ಬೇಕು ಅರ್ಜುನ್. ನೀನ್ ನಂಬುದ್ರು ಬಿಟ್ರು ಅದೇ ನಿಜ. ನಾವಿಬ್ರು ಆಲ್ರೆಡಿ ಮದ್ವೆ ಆಗಿದೆ. ಅವ್ರೀಗ ನಾನೊಪ್ಪಿ ತಾಳಿ ಕಟ್ಟಿ ಮದ್ವೆ ಆಗಿರೋ ನನ್ನ ಹೆಂಡತಿ. ಆಗೋದೆಲ್ಲ ಆಗೋಯ್ತು ಅರ್ಜುನ್. ಮದ್ವೆ ಬಗ್ಗೆ ಏನ್ ಡಿಸೈಡ್ ಮಾಡ್ದೆ? ಅಲ್ಲ, ನಿನ್ ಮದ್ವೆ ಬಗ್ಗೆ ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅಂದ್ರೆ, ನಾನ್ ನಿನ್ನನ್ನು ಸೇರಿಸಿ ನಮ್ಮ ಮದ್ವೆ ಬಗ್ಗೆ ಕೇಳ್ತಾ ಇದ್ದೀನಿ. ಅವತ್ತೇನೋ ಭಯ ಪಟ್ಟು ಓಡ್ ಹೋದೆ. ಮತ್ತೆ ಹಾಗಾಗ್ಬಾರ್ದಲ್ವಾ? ಈ ಸಲ ನೀನೇ ನನಗ್ ಧೈರ್ಯ ತುಂಬಿ ನಗ್ನಗ್ತಾ ನನಗ್ ತಾಳಿ ಕಟ್ಬೇಕು. ಆಮೇಲೆ ನಾನ್ ನಿನ್ ಹೆಂಡತಿಯಾಗಿ ನಿನ್ ಮನೆಗ್ ಬರ್ತೀನಿ. ಯಾಕೆ ಪದೇ ಪದೇ ತಲೆ ತಿಂತಿದೀಯ ವಂದನ? ನೀನಂದ್ರೆ ನನಗಿಷ್ಟ ಇಲ್ಲ. ನೋಡು, ನೀನ್ ಹೀಗೆ ಆರೋಗ್ಯಂಟ್ ಆಗಿ ಮಾತಾಡಿದ ತಕ್ಷಣ ನಾನು ನೀನು ಮದ್ವೆ ಆಗೋರು ಅನ್ನೋ ವಿಷಯ ಬದ್ಲಾಗಲ್ಲ ಅರ್ಜುನ್. ನೋಡು, ನಿನ್ ಮನಸ್ ಗಟ್ಟಿ ಮಾಡ್ಕೊಂಡು ನಾನು ನೀನು ಮದ್ವೆ ಯಾವಾಗ ಆಗ್ಬೇಕು ಅಂತ ನೀನ್ ಡಿಸೈಡ್ ಮಾಡಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ ಡ್ಯಾಡ್, ಐ ಮೀನ್ ನಮ್ಮ ಮಾವ ಜೆ.ಪಿ. ಪಾಟೀಲ್ ಡಿಸೈಡ್ ಮಾಡ್ತಾರೆ ಅಷ್ಟೇ. ಮದ್ವೆ ವಿಷಯ ಅಂತ ಬಂದಾಗ ನಾನು ಯಾರ ಮಾತನ್ನು ಕೇಳಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ನೀನ್ ಭಾರ್ಗವಿನ ನಂಬ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ಯಾ ಅರ್ಜುನ್? ಅವಳು ನಂಬ್ಕೊಂಡಿರೋ ಫಸ್ಟ್ ಕ್ಲೈಂಟ್ ಆ ಸಂಧ್ಯಾಗೆ ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ. ನಿನ್ ಪ್ರೀತಿನ ಕಾಪಾಡ್ಕೋತಾಳ. ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ವಾಟ್? ಹೆಂಡತಿನ? ಹೆಂಡತಿನೇ, ಭಾರ್ಗವಿ ನನ್ನ ಹೆಂಡತಿ. ನೀನ್ ಯಾಕೆ ಅಪ್ಪ, ನಾನ್ ಮಾಡಿರೋ ತಪ್ಪು ಅಂತ ನನಗ್ ಗೊತ್ತು. ಆದ್ರೆ ಸಂಧ್ಯಾ ಸಾವಿಂದ ನನ್ಗೀಗ ಅರ್ಥ ಆಗಿದೆ ಅಪ್ಪ. ಏನೋ ನನಗ್ ಗೊತ್ತಿಲ್ಲದೆ ನಿಮ್ ಮಾತಿನ ವಿರುದ್ಧವಾಗಿ ನಡ್ಕೊಂಡೆ. ನಿಮಗ್ ಸಾಕಷ್ಟು ಅವಮಾನ ಮಾಡಿದೀನಿ. ಇನ್ ಯಾವತ್ತೂ ಹೀಗೆ ನಡ್ಕೊಳಲ್ಲಪ್ಪ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸಿ.
ನಿನ್ನ ಮುಖ ನೋಡಕ್ಕೂ ನನ್ಗಿಷ್ಟ ಇಲ್ಲ. ಹೋಗಿಲ್ಲಿಂದ ಹೋಗು. ಹಾಗಲ್ಲ ಅಪ್ಪ. ಸಾಕು, ನೀನ್ ಮಾತಾಡ್ಬೇಡ. ನೀ ಆಡೋದೆಲ್ಲ ನಾಟಕ, ಹೇಳೋದೆಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೀದಿಲಿ ನಿಂತ್ಕೊಂಡು ಟ್ರಂಪಾಟ ಮಾಡಿ ನಿನ್ನ ಆಳ್ಗಳು ಬಿಟ್ಟು ನನ್ನ ಹೊಡ್ಸಿದ್ಯಲ್ಲ ನೀನು. ನಿಮ್ಮಪ್ಪನ್ನ ಸಮಾಧಾನ ಆಗಿಲ್ವ ನಿನಗೆ? ಸಾಕಮ್ಮ ತಾಯಿ, ಸಾಕು. ನಿನ್ನ ಸವಾಸ ಸಾಕು ನಮಗೆ. ನೋಡು, ಇನ್ನು ಮೇಲೆ ಈ ಮನೆಯಲ್ಲಿ, ಈ ಮನಸ್ಸಿನಲ್ಲಿ ನಿನಗೆ ಜಾಗ ಇಲ್ಲ. ಹೊರಟೋಗಚ್ಚೆ, ಹೊರಟೋಗ್. ಅಪ್ಪ ಕ್ಷಮಿಸಲ್ವಾ ಅಪ್ಪ? ನಿಜವಾಗ್ಲೂ ಕ್ಷಮಿಸಲ್ವಾ? ಖಂಡಿತ ಕ್ಷಮಿಸೋದಿಲ್ಲ. ನಿನ್ನಂಥವ್ರು ನನ್ನ ನಂಬಿಕೆನ ಮುರಿದು ಬಿಟ್ಟಿದ್ದೀರ. ನಿನ್ನ ಕ್ಷಮಿಸ ಮಾತೇ ಇಲ್ಲ. ಹೊರಟೋಗಿಲ್ಲ ಇಂದ, ಹೊರಟೋಗ್. ಭಾರ್ಗವಿ ನಿನ್ ಹೆಂಡತಿ ಆಗ್ತಾಳ? ಅವಳು JP ಪಾಟೀಲ್ ಮಗ ಅರ್ಜುನ ಮದ್ವೆ ಆಗ್ತಾಳ? ಕನಸ್ ಕಾಣೋದಕ್ಕೂ ಒಂದ್ ಲಿಮಿಟ್ ಇರ್ಬೇಕು ಅರ್ಜುನ್. ನೀನ್ ನಂಬಿದ್ರು ಬಿಟ್ರು ಅದೇ ನಿಜ. ನಾವಿಬ್ರು ಆಲ್ರೆಡಿ ಮದುವೆ ಆಗಿದೆ. ಅವ್ರೀಗ ನಾನೊಪ್ಪಿ ತಾಳಿ ಕಟ್ಟಿ ಮದುವೆ ಆಗಿರೋ ನನ್ನ ಹೆಂಡತಿ. ನೀನ್ ನಮ್ಮಿಬ್ರು ಯಾವತ್ತೂ ದೂರ ಮಾಡಕ್ಕಾಗಲ್ಲ. ಎಷ್ಟು ತಮಾಷೆ ಮಾಡ್ತೀಯ ಅರ್ಜುನ್. ಸರಿ, ಒಂದ್ ವೇಳೆ ನೀವಿಬ್ರು ಮದ್ವೆ ಆದ್ರಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನೀನ್ JP ಮಗ ಅಂತ ಗೊತ್ತಾದ ತಕ್ಷಣ ನಾನ್ ದೂರ ಮಾಡ್ಬೇಕಾಗಿಲ್ಲ. ಆ ಭಾರ್ಗವಿನ ನಿನ್ನ ದೂರ ಇಡ್ತಾಳೆ. ನೋಡು ಅರ್ಜುನ್, ಅಷ್ಟು ಸುಲಭವಾಗಿ ನನ್ನನ್ನ ಬಿಟ್ಟು ಅವಳು ಯಾವಳ ಮದ್ವೆ ಆಗೋ ಕನಸು ಕಾಣ್ಬೇಡ. ಆ ಕಡೆ JP ಅಂಕಲ್ ಆ ಭಾರ್ಗವಿನ ಕೋರ್ಟ್ಗೆ ಬರ್ದೇ ಇರೋ ಹಾಗೆ ನೋಡ್ಕೋತಾರೆ. ಈ ಕಡೆ ನಾನು ಅವಳು ನಿನ್ ಲೈಫಿಗೆ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ಹುಷಾರ್. ಹೋಗ್ಲಿ ಬಿಡಿ, ಅವಳ ಬಗ್ಗೆ ಯಾಕೆ, ನಾವಿಬ್ರು ಆರಾಮಾಗಿ ಇರೋಣ. ಓಕೆ ಬಿಡು, ನೀನು ಕೋಪದಲ್ಲಿ ಇದೆಯಾ? ಆ ಭಾರ್ಗವಿ ನಿನ್ಗೆ ಸಿಗಲ್ಲ ಅನ್ನೋ ಬೇಜಾರಲ್ಲಿದ್ಯಾ? ಐ ಅಂಡರ್ಸ್ಟ್ಯಾಂಡ್. ಅದಕ್ಕೆ ನಿಂಗೊಂದು ಸ್ವಲ್ಪ ಪ್ರೈವಸಿ ಕೊಡ್ತೀನಿ. ಓಕೆ, ರಿಲ್ಯಾಕ್ಸ್ ಆಗು. ಬಾಯ್. ಕ್ಷಮಿಸಲ್ವಾ ಅತ್ತೆ? ನಿಮ್ಮ ಅಣ್ಣ ನನ್ನ ಕ್ಷಮಿಸಲ್ವಂತೆ. ಪರವಾಗಿಲ್ವೇ, ನಿಮ್ಮ ದ್ವೇಷ ಇನ್ನೂ ಗಟ್ಟಿಯಾಗೇ ಇದೆ. ಮಗಳ ಕಣ್ಣಲ್ಲಿ ಕಣ್ಣೀರ್ ನೋಡಿ ಕರಗ್ತೀರೇನೋ ಅನ್ಕೊಂಡಿದ್ದೆ. ನಾನು ನಿಮ್ಮ ನಂಬಿಕೆನ ಮುರಿದಿದ್ದೀನಿ ಅನ್ನೋದಕ್ಕೆ ಈ ದ್ವೇಷ ಅಲ್ವಾ? ಅಕಸ್ಮಾತ್ ನಿಮ್ಮ ಪ್ರೀತಿಯ ಮಗಳು ಇದೇ ತಪ್ಪು ಮಾಡಿದ್ರೆ ಅವಳನ್ನು ಇಷ್ಟೇ ದ್ವೇಷ ಮಾಡ್ತೀರಾ? ಏನು ಸುಮ್ನೆ ಹಾಗೆ ನೋಡ್ತಿದ್ದೀರಾ? ಕೇಳಿದ್ದಕ್ಕೆ ಉತ್ತರ ಕೊಡಿ ರವೀಂದ್ರ ಭಟ್ಕಳ್. ಭಾರ್ಗವಿ ಓಡೋಗಿ ಇನ್ಯಾರನ್ನೋ ಮದ್ವೆ ಆದ್ರೆ ಏನು ಮಾಡ್ತೀರಾ ಅಂತ ಕೇಳ್ದೆ.
ಈ ರೋಷ ಈ ದ್ವೇಷ ಅವಾಗ್ಲೂ ಹಾಗೆ ಇರುತ್ತಾ? ಅವಳನ್ನೇ ನಿನ್ನಾಗೆ ಅನ್ಕೊಂಡ್ಬಿಟ್ಟಿಯ ನೀನು. ಅವಳು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸ್ತಾಳೆ. ಅಪ್ಪ, ನಾನು ಇವನ್ನ ಪ್ರೀತಿಸಿದ್ದೀನಿ, ಇವನ ಜೊತೆ ಮದುವೆ ಆಗಬೇಕು ಅಂತ ನನ್ನ ಹತ್ರ ಕೇಳ್ಕೊಳ್ತಾಳೆ. ನಾನು ಖುಷಿಯಾಗಿ ಆ ಹುಡುಗನಿಗೆ ದಾರಿ ಕೊಡ್ತೀನಿ. ನಾನು ನಿನ್ನಾಗೆ ನೀಚ್ ಬುದ್ಧಿ ತೋರಿಸಿ ಅಪ್ಪ ಅಮ್ಮನ ಹೆಸರಿಗೆ ಮಸಿ ಬಳಿದು ಮನೆ ಬಿಟ್ಟು ಓಡೋಗಲ್ಲ ಅವಳು. ಇದೇ ಬೇಕಾಗಿರೋದು. ಮಗಳ ಮೇಲೆ ಬೆಟ್ಟದಷ್ಟು ನಂಬಿಕೆ. ಅತ್ತೆ, ಈಗ ನಾನು ಹೇಳೋ ವಿಚಾರ ಕೇಳಿದ್ರೆ ನಿಮ್ಮ ಅಣ್ಣನ ಎದೆ ನಾನ್ ಹೇಳೋದನ್ನ ಕೇಳಿದ್ರೆ ಅವಳು ನನ್ನ ಹಾಗೆ ಓಡ್ ಹೋಗಿ ಮದ್ವೆ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಪ್ರಪಾತಕ್ಕೆ ಕುಸ್ತು ಬೀಳ್ತೀರೇನೋ. ಬಾಯಿಗೆ ಬಂದಾಗ ಮಾತಾಡಬೇಡ ಬೃಂದ. ನಿನ್ನ ಹತ್ರ ಏನ್ ಮಾತು? ನನ್ನ ಮಗಳು ಭಾರ್ಗವಿಗೆ ನೀನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಹೌದಾ? ಸರಿ, ಹಾಗಿದ್ರೆ ನಿಜ ಏನು ಅಂತ ನಿಮ್ಮ ಮಗಳ ಬಾಯಲ್ಲೇ ಹೇಳಿಸ್ತೀನಿ. ಭಾರ್ಗವಿ, ಭಾರ್ಗವಿ, ಎಲ್ಲಿದ್ಯಮ್ಮ? ಸ್ವಲ್ಪ ಹೊರಗಡೆ ಬಾ. ವಂದನ ಹೇಳ್ದಂಗೆ ನಾನು JP ಮಗ ಅಂತ ಗೊತ್ತಾದ್ರೆ ಭಾರ್ಗವಿ ನನ್ನ ಬಿಟ್ಟು ಹೋಗ್ತಾರಾ? ಇಲ್ಲ, ಖಂಡಿತ ಇಲ್ಲ. ಅವ್ರಿಗೆ ನನ್ನ ಪ್ರೀತಿ ಅರ್ಥ ಆಗತ್ತೆ. ನಾನೇನ್ ವಿಷಯನ ಬೇಕಂತ ಮುಚ್ಚಿಟ್ಟಿಲ್ವಲ್ಲ, ಪರಿಸ್ಥಿತಿ ಆಗಿತ್ತು. ಅದನ್ನೆಲ್ಲ ಅವ್ರಿಗೆ ಬಿಡಿಸಿ ಹೇಳಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಆದ್ರೆ ಭಾರ್ಗವಿ ನನ್ನ ಹೆಂಡತಿ ಅನ್ನೋದನ್ನ ಅಪ್ಪ ಒಪ್ಕೋತಾರ? ದ್ವೇಷ ಮರೆತು ಅವ್ರನ್ನ ಸೊಸೆ ಅಂತ ಒಪ್ಕೋತಾರ? ಇಬ್ರು ಜಗಳಾಡಿ ನೀನ್ ಯಾರ ಪರ ಅಂತ ಕೇಳಿದ್ರೆ ನಾನೇನ್ ಮಾಡ್ಲಿ? ಇಬ್ರನ್ನು ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ದೇವ್ರೆ, ನೀನೇ ಇದಕ್ಕೆ ದಾರಿ ತೋರಿಸ್ಬೇಕು.